ವೈಭವ, ಅದೊಂದು ರಾಜರ ಒಂದು ವೈಭವ ಅದು. ಅಂಥದ್ದೊಂದು ನಿಮ್ಮಲ್ಲಿ ಊರು ಕನಸು ಕಂಡಂಗಾಯ್ತು. ನಾಳಿನ ವೈಭವ ಭಾಳ ವೈಭವ, ಅದೇನು ಸಣ್ಣ ವೈಭವ ಅಲ್ಲ, ಅಂಥದ್ದಾಗತ್ತೆ. ಈಗ ನೋಡ್ಬೇಕು, ಆನೆ ಬರುವಾಗ ಇಡೀ ಊರ ಮುಂದೆ ಬಂದುಬಿಡ್ತಲ್ಲ, ಏಕ ಆನೆ ಬಂತು ಎಷ್ಟು ಹೆಣ್ಣು ಗಂಡು ಬಂದು ಕಸ ಎಲ್ಲರೂ ಬಂದು ನೀರು ಹಾಕೋದೇನು, ಬರ್ಮಾಡ್ಕೊಳ್ಳೋದೇನು, ಅಷ್ಟು ವೈಭವ ಪುಣ್ಯಾತ್ಮರ ಸಂತೋಷ ಆನಂದದ ಭಾಸಗಳು. ಅಂಥ ಒಂದು ಸುಸಂಧಿ ಪೂರ್ಣಾನಂದಪ್ಪ ಶ್ರದ್ಧಾನಂದಪ್ಪ ನಮಗೆ ಕಣ್ಣಾರೆ ಕಾಣಿಸ್ಕೊಟ್ಟ. ಮತ್ತು ಮುಂದಿನ ಕಾಣ್ತೀವೋ ಏನು, ಹಂಗೆ ಹೋಗ್ತೀವೋ ಏನು, ಸಾಕು. ನಾಳಿನ ಕನಸು ನೆನೆಸೋದೇ ಬೇಡ. ಇನ್ನು ಏನು ಬಂದಷ್ಟು ಅನುಭವಿಸಿ ಕಾಟ ಆ ಪರಮಾತ್ಮನಲ್ಲಿ ಮರೆ ಹೊಕ್ಕರು ಮುಗಿದ ಕೆಲಸ. ಅಂಥ ಒಂದು ಕೆಲಸ ನಿಮ್ಮೆಲ್ಲರಿಗೂ ಪ್ರಯತ್ನಪೂರ್ವಕ ಒದಗಿದ ಪುಣ್ಯಾತ್ಮರಿಗೆ. ಎಷ್ಟು ರೇಷನ್ನು ಯಾರು ಊಟ ಮಾಡಿಸೋರು ಏನು ದಿಕ್ಕ ಬದಲಾತು ಹೊಟ್ಟೆ ಒಂದು ತಿಂಗಳದಾಗ. ಇನ್ನು ಅಕಸ್ಮಾತ್ ನಾಳೆ ಮುಕ್ತಾಯ ಆಯ್ತಪ್ಪ ಅಂತಾನೆ ಬಣ 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 ಅನ್ನುತ್ತೆ. ಹುಡುಗರಂತೂ ಹಿಂಗೆ ಬಡಕ್ನಾಗಿದ್ದು ಮಸ್ತಾಗಿ ಹುಡುಗರು ಹೊಡಿ ಚಾದ್ಕ ಹೊಡಿ ಉಪ್ರೆ ಹೊರಿ ಜಿಲೇಬಿ ಮತ್ತೇನದ. ಅದು ಪೂರ್ಣಾನಂದಪ್ಪನ ಹೋಳಿಗೆ ದೇಶಕ್ಕೆಲ್ಲ, ಪೂರ್ಣಪ್ಪನ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ಪೂರ್ಣಾನಂದಪ್ಪನ ಜೋಳಿಗೆ ಎಲ್ಲ ಬಂದವರು ಹೋಳಿಗೆ ಹೋಳಿಗೆ ಹೊಡಿ, ಜಿಲೇಬಿ ಹೊಡಿ, ಉಪ್ಪುರೆ ಹೊಡಿ, ಸೂಸರ ಹೊಡಿ, ಉಪ್ಪಿಟ್ಟು ಹೊಡಿ, ದ್ವಾಸೆ ಹೊಡಿ, ಚಪಾತಿ ಹೊಡಿ, ಚಿಕನ್ ಹೊಡಿ, ಏನು ಉಳಿಲಿಲ್ಲ ಇಲ್ಲಾರ್ದು. ಅಷ್ಟೆಲ್ಲ ಸೌಭಾಗ್ಯ ಪೂರ್ಣಾನಂದಪ್ಪವರು ಶ್ರದ್ಧಾನಂದಪ್ಪವರು ನಮಗೆಲ್ಲ ಮಾಡಿ ಕಾಸ ಉಣಿಸ್ಯಾರ ಪುಣ್ಯಾತ್ಮರ. ಅದನ್ನು ಮರಿಬಾರ್ದು ನಾವು ಜೀವನದಾಗ, ಅದನ್ನು ಅನುಭವಿಸ್ಕಾಟ. ಇನ್ನು ಅಪ್ಪವರು ತಮ್ಮ ಅನುಭವ ಹೇಳ್ತಾರೆ, ನಾವು ಕೇಳ್ತೇನೆ ರೀ.